ಒಂದು ಪುಟ್ಟ ಊರಿನಲ್ಲಿ ಚಿಂಕು ಎಂಬ ಚುರುಕಾದ ಹುಡುಗ ಇದ್ದ. ಚಿಂಕುಗೆ ಆಡೋದು, ಓಡೋದು, ಹಾಡೋದು ತುಂಬ ಇಷ್ಟ. ಆದರೆ ಒಂದು ದಿನ ಸಂಜೆ ಚಿಂಕು ಮನೆ ಮುಂದೆ ಆಟ ಆಡ್ತಿದ್ದಾಗ ಅವನು ಗಮನಿಸಿದ. ಅವನ ನೆರಳು ಅವನಂತಿರಲಿಲ್ಲ. ಚಿಂಕು ಕೈ ಎತ್ತಿದ್ರೆ ನೆರಳು ಕೈ ಎತ್ತಲಿಲ್ಲ. ಚಿಂಕು ನಗಿದ್ರೆ ನೆರಳು ಗಂಭೀರವಾಗಿ ನಿಂತಿತ್ತು. ಚಿಂಕು ಗಾಬರಿಯಾಗಿ ಕೇಳಿದ, "ನೀನು ಯಾರು?" ನೆರಳು ನಿಧಾನವಾಗಿ ಹೇಳಿತು, "ನಾನು ನಿನ್ನ ಒಳ್ಳೆಯ ಕೆಲಸಗಳ ನೆರಳು." ಚಿಂಕು ಆಶ್ಚರ್ಯದಿಂದ ಕೇಳಿದ, "ಅಂದ್ರೆ?" ನೆರಳು ಉತ್ತರಿಸಿತು, "ನೀನು ಒಳ್ಳೆಯ ಕೆಲಸ ಮಾಡಿದ್ರೆ ನಾನು ಬೆಳಗುತ್ತೇನೆ, ಕೆಟ್ಟ ಕೆಲಸ ಮಾಡಿದ್ರೆ ನಾನು ಮಂಕಾಗುತ್ತೇನೆ." ಅದೇ ಕ್ಷಣ ಚಿಂಕು ಒಂದು ಹಸಿದ ಹಕ್ಕಿಗೆ ನೀರು ಕೊಟ್ಟ. ನೆರಳು ತಕ್ಷಣ ಚಿನ್ನದಂತೆ ಹೊಳೆಯಿತು. ಮತ್ತೆ ಚಿಂಕು ತನ್ನ ಸ್ನೇಹಿತನ ಜೊತೆ ಜಗಳವಾಡಿದ. ನೆರಳು ನಿಧಾನವಾಗಿ ಕತ್ತಲಾಗಿತ್ತು. ಚಿಂಕುಗೆ ಅರ್ಥ ಆಯಿತು, ನನ್ನ ಕೆಲಸಗಳು ನನ್ನ ನೆರಳನ್ನು ಬದಲಾಯಿಸುತ್ತವೆ. ಆ ದಿನದಿಂದ ಚಿಂಕು ಎಲ್ಲರಿಗೂ ಸಹಾಯ ಮಾಡ್ತಾ, ಸತ್ಯ ಮಾತಾಡ್ತಾ, ಪ್ರೀತಿಯಿಂದ ನಡೆದುಕೊಳ್ತಾ ಇದ್ದ. ಅವನ ನೆರಳು ಪ್ರತಿದಿನ ಬೆಳಕು ತುಂಬಿದ ನೆರಳಾಗಿ ಅವನ ಜೊತೆ ನಡೆದುತ್ತಿತ್ತು. ಕಥೆಯ ಪಾಠ: ನಮ್ಮ ಒಳ್ಳೆಯ ಕೆಲಸಗಳೇ ನಮ್ಮ ನಿಜವಾದ ಬೆಳಕು.